ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಮತ್ತು ಸಿದ್ಧಾಂತಗಳು ಇವತ್ತು ಪ್ರತಿಯೊಬ್ಬರೂ ಕೂಡ ಅಳವಡಿಸಿಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಏನಾಗಿತ್ತು ಅಂತ ಹೇಳಿದರೆ, ಈ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅಂದಾಗ ಭಾರತ ಒಂದು ಪ್ರಬುದ್ಧ ರಾಷ್ಟ್ರ ಆಗ್ತದೆ. ಭಾರತ ಮೂಢನಂಬಿಕೆಗಳ ತವರೂರು ಅನ್ನುವಂಥ ಹಣೆಪಟ್ಟಿಯನ್ನು ಹೋಗಿ ಭಾರತ ಒಂದು ವೈಜ್ಞಾನಿಕವಾಗಿರುವಂಥ ಮತ್ತು ವೈಚಾರಿಕವಾಗಿರ್ತಕ್ಕಂಥ ರಾಷ್ಟ್ರ ಆಗಬೇಕು ಅನ್ನುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ದೊಡ್ಡ ಕನಸಾಗಿತ್ತು. ಆದರೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ, ಕಲಿತಿರ್ತಕ್ಕಂಥವರು, ಚಿಂತಕರನ್ನಿಸ್ಕೊಳ್ತಕ್ಕಂಥವ್ರು, ವಿದ್ವಾಂಸರು ಅಂತಕ್ಕಂಥವ್ರು, ಇವರೆಲ್ಲರೂ ಕೂಡ ಮತ್ತೆ ಇವತ್ತು ನಾವು ಒಂದು ಮೌಢತೆಯ ಕಡೆಗೆ ಇವತ್ತು ನಾವು ಹೋಗ್ತಾ ಇದ್ದೇವೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು ಅಂತ ಹೇಳಿದರೆ, ಶಿಕ್ಷಣ ಕಲೀರಿ, ಸಂಘಟನೆ, ಆನಂತರ ಹೋರಾಟ. ಹೀಗಾಗಿ ಮೊಟ್ಟ ಮೊದಲು ನಮ್ಮ ಎಲ್ಲ ಭಾರತದ ಜನರು ಏನಾಗಬೇಕು ಅಂತ ಹೇಳಿದರೆ ಶಿಕ್ಷಣವಂತರಾಗಬೇಕು. ಕೇವಲ ಅರ್ಧಬರ್ಧ ಶಿಕ್ಷಣ ಕಲಿಬಾರ್ದು, ಪರಿಪೂರ್ಣವಾಗಿರ್ತಕ್ಕಂಥ ಶಿಕ್ಷಣವನ್ನು ಕಲ್ಕೊಳ್ಬೇಕು. ಆನಂತರ ಸಂಘಟನೆ, ಆನಂತರ ಹೋರಾಟ. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ತ್ರೀ ಸಮಾನತೆಯನ್ನು ಕೊಟ್ಟರು. ಕಾರ್ಮಿಕರಿಗೋಸ್ಕರ ಅನೇಕ ಹಗಲಿರುಳು ಕೂಡ ಹೋರಾಟವನ್ನು ಮಾಡಿದರು. ಆಮೇಲೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಮಾನವಾಗಿರ್ತಕ್ಕಂಥ ಹಕ್ಕುಗಳು ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾರತದಲ್ಲಿ ಇವತ್ತು ಎಲ್ಲ ವರ್ಗದವರಿಗೂ ಕೂಡ ಸಮಾನತೆಯ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆದರೆ ಕೆಲವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿದರೆ ದಲಿತರಿಗಾಗಿ ಮಾತ್ರ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥ ಹಣಪಟ್ಟಿ ಇದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳ್ತಾರೆ, ಇವತ್ತು ನಾನು ಎಲ್ಲ ಒಂದು ಜಾತಿಗಾಗಿ, ಒಂದು ಸಮುದಾಯಕ್ಕಾಗಿ ನಾನು ಕೆಲಸವನ್ನು ಮಾಡಿಲ್ಲ. ಯಾಕಂದರೆ ಬೇಕಾದರೆ ನೀವು ನನ್ನ ಸಂವಿಧಾನವನ್ನು ಕೂಡ ಓದಿಕೊಳ್ಳಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಸಂವಿಧಾನದಲ್ಲಿ ಎಲ್ಲ ವರ್ಗದವರಿಗೂ, ಇವತ್ತು ಬ್ರಾಹ್ಮಣರು ಕೂಡ ಮೀಸಲಾತಿಯನ್ನು ಪಡಿತಾ ಇದ್ದಾರೆ, ದಲಿತರು ಪಡಿತಾ ಇದ್ದಾರೆ, ಮಹಿಳೆಯರು ಪಡಿತಾ ಇದ್ದಾರೆ. ಕೆಟಗರಿ 1, ಕೆಟಗರಿ 2, ಥರ್ಡ್ ಬಿ ಎನ್ನುವಂಥ ಈ ಎಲ್ಲದವರು ಕೂಡ ಇವತ್ತು ಹಕ್ಕುಗಳನ್ನು ಪಡಿತಾ ಇದ್ದಾರೆ. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಜಾತ್ಯತೀತ ವ್ಯಕ್ತಿ, ಅಪ್ಪಟ ಪ್ರಜಾಪ್ರಭುತ್ವವಾದಿ ಮತ್ತು ಸಮಾನತೆ ಈ ದೇಶದಲ್ಲಿ ಸಿಗಬೇಕು. ಅದು ಒಬ್ಬ ಫುಟ್ಪಾತಿನಲ್ಲಿ ವಾಸ ಮಾಡ್ತಕ್ಕಂಥ ವ್ಯಕ್ತಿಯೂ ಕೂಡ ಆತ್ಮಗೌರವದಿಂದ ಬದುಕಬೇಕು, ತಲೆ ಎತ್ತಿ ಬದುಕಬೇಕು ಅನ್ನುವಂಥ ವಿಚಾರಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಹೀಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ಹಬ್ಬ. ಇಂಥ ಆಶಯಗಳೇನಾದರೂ ನಮ್ಮ ದೇಶದಲ್ಲಿ ಪರಿಪೂರ್ಣವಾಗಿ ಸರ್ಕಾರಗಳೇನಾದರೂ ಜಾರಿಗೆ ತಂದಿದ್ದೆ, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನಸಾಗುವುದರಲ್ಲಿ ಎರಡು ಮಾತಿಲ್ಲ.